ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಭಾಳ ದಿನಗಳಿಂದ ನಾನು ನಿಮ್ಮ ಒಂದು ಕಾಮೆಂಟ್ಸ್ಗಳನ್ನು ಓದಿರಲಿಲ್ಲ. ನೀವು ಕಾಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದೀರಿ. ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಅಂದರೆ ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸ್ಕೂಲ್ಗಳಿಗೆ ಹೋಗಿ ಅಡ್ಮಿಷನ್ಗಳನ್ನು ತೊಗೊಂಡಿದ್ದಾರೆ. ತೊಗೊಳ್ಳದೇ ಇರುವಂಥ ವಿದ್ಯಾರ್ಥಿಗಳ ಒಂದು ಡಾಟಾವನ್ನು ರಿಟರ್ನ್ ಸ್ಕೂಲಿನ ಹೆಡ್ ಮಾಸ್ಟರ್ಗಳು ಕೆಇಗೆ ರಿಟರ್ನ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ರಕ್ರಿಯೆ ಸದ್ಯಕ್ಕೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆ ಇನ್ನೂ ಒಂದು ವಾರ ತನಕ ನಡೀಬೋದು. ಒಂದು ವಾರದ ತನಕ ಏನಾಗ್ಬೋದು ಅಂತಂದರೆ ಮತ್ತೆ ಎರಡನೆಯ ಲಿಸ್ಟನ್ನು ಬಿಡುಗಡೆ ಮಾಡ್ಬೋದು. ಎರಡನೆಯ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡ್ಬೋದು. ಯಾಕಂದರೆ ಈಗ ಮೊನ್ನೆ 29ಕ್ಕೆ ಮುಗಿದಿದೆ. ಸೊ ಇವತ್ತು ತಾರೀಕು 9, ಅರೌಂಡ್ 10 ದಿನ ಕಂಪ್ಲೀಟ್ ಆಯಿತು. 10-11 ದಿನ ಆಯಿತು ಇವಾಗ. ಸೊ ಇನ್ನೊಂದು 4 ದಿವಸದಲ್ಲಿ ಏನಾಗ್ಬೋದು ಅಂತಂದರೆ ನಿಮ್ಮ ಒಂದು ಡಾಟಾ ರೆಡಿಯಾಗಿ ನಿಮ್ಮ ಒಂದು ಕೆ ವೆಬ್ಸೈಟಲ್ಲಿ ಬರ್ಬೋದು. ಓಕೆನಾ. ಅದರಲ್ಲಿ ನಿಮಗೆ ಎರಡನೇ ರೌಂಡಲ್ಲಿ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರಲಿಲ್ಲ, ಸೀಟ್ ಸಿಕ್ಕಿರೋ ಅಡ್ಮಿಷನ್ ಆಗಿದ್ದಾರೆ, ಯಾರಿಗೆ ಸಿಕ್ಕಿರಲಿಲ್ಲ ಅವರಿಗೆ ಎರಡನೇ ರೌಂಡಲ್ಲಿ ಸೀಟು ಸಿಗುವಂಥ ಚಾನ್ಸಸ್ ಇದೆ. ಓಕೆ. ಸೊ ಇವಾಗ ನಾನು ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಗಳದ್ದು 43 ಆಗಿದೆ. OBCಗೆ ಬರುತ್ತೆ ಸೀಟು ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿಗೆ 43ಕ್ಕೆ ಡೌಟ್ ಇದೆ ಸಿಗೋದು. ನೆಕ್ಸ್ಟ್ ಬರುವಂಥ ರೌಂಡಲ್ಲಿ ಸೀಟ್ ಸಿಗೋದು ತುಂಬ ಡೌಟ್ ಇದೆ. GM 59 ಕೊಪ್ಪಳ ಡಿಸ್ಟಿಕ್ 59 ಕೂಡ ಎರಡನೇ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಡೌಟ್ ಇದೆ. ಮೂರನೇ ರೌಂಡಿಗೆ ಏನಾದರೂ ಆದರೆ ಆಗೋದಿತ್ತು. 72 ಮಾರ್ಕ್ಸ್ 2A ಕಾಸ್ಟ್ ಯಾದಗಿರಿ ಡಿಸ್ಟಿಕ್ ಆಗುತ್ತಾ ಅಂತೇಳಿ. ಸೊ 72ಗೆ ಹಿಂದಿನ ವರ್ಷ ಕಂಪೇರ್ ಮಾಡಿದರೆ ಸೀಟ್ ಸಿಕ್ಕಿದೆ. ಇವಾಗ ಕಾದು ನೋಡಿ, ಯಾಕಂದರೆ 3Aಗೆ ತುಂಬ ಸೀಟ್ ಕಡಿಮೆ ಇರುವಂಥದ್ದು. 72ಗೆ ಆಲ್ಮೋಸ್ಟ್ ಚಾನ್ಸಸ್ ಇದೆ. ಬಟ್ ಕಾಂಪಿಟೇಷನ್ ಇರೋದರಿಂದ ನಾನು ಅಕ್ಯುರೆನ್ಸ್ ಆಗಿ ಹೇಳೋದು ಕಷ್ಟ ಆಗುತ್ತೆ. ಬಟ್ ನಿಮ್ಗಳಿಗೆ ಕಾದಷ್ಟು ಒಳ್ಳೆಯದು. ಈ ನೆಕ್ಸ್ಟ್ ಬರುವಂಥ ರೌಂಡ್ ಇಲ್ಲ ಅಂದರೂ ಕೂಡ ಮೂರನೇ ರೌಂಡಲ್ಲಿ ನಿಮಗೆ ಚಾನ್ಸಸ್ ಇದೆ. ಬಾಯ್ 59 OBC ಸಿಗ್ಬೋದಾ ಸೀಟು ಅಂತ. 59ಗೆ ಬಾಯ್ಸಿಗೆ ತುಂಬ ಕಷ್ಟ ಸಿಗುವಂಥದ್ದು ಎರಡನೇ ರೌಂಡಲ್ಲಿ. ನೀವು ಇನ್ನೂ ಸ್ವಲ್ಪ ಕಾಯಬೇಕಾಗುತ್ತೆ ಮೂರನೇ ರೌಂಡ್ ತನಕ. ಯಾಕಂದರೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡಲ್ಲಿ ನೋಡ್ತಾ ಇದ್ದೀರಿ ಅಷ್ಟು ಅಗಜಗಜಾಂತರ ವ್ಯತ್ಯಾಸ ಆಗಿದೆ. ಸೊ ಹೀಗಾಗಿ 59ಕ್ಕೆ ನೆಕ್ಸ್ಟ್ ರೌಂಡಲ್ಲಿ ಡೌಟ್ ಇದೆ ನನಗೆ. ಅಲ್ಪಸಂಖ್ಯಾತರ ಮೊರಾರ್ಜಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಮುಂದಿನ ವಾರ ಬರುತ್ತೆ. ಮುಂದಿನ ವಾರ ನಿಮಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ನಿಮ್ಮ ಪೇಪರ್ ಇವಾಗ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಅಂದರೆ ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಮುಂದಿನ ವಾರ ತನಕ ನಿಮ್ಗೆ ಏನಾದರೂ ಒಂದು ಕೀ ಉತ್ತರಗಳನ್ನು ಕೊಡ್ಬೋದು. ಇಲ್ಲಪ್ಪ ಅಂದರೆ ರಿಸಲ್ಟನ್ನು ಘೋಷಣೆ ಮಾಡ್ಬೋದು. 47 ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು MS. ಸೊ ಮೊರಾರ್ಜಿ ದೇಸಾಯಿಗೆ 47 ಮಾರ್ಕ್ಸ್ ಆಗಿದೆ ಇವ್ರದ್ದು. ಹಾವೇರಿ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರ್ಯಾಂಕನ್ನು ಯಾರೂ ಹಾಕಿಲ್ಲ ಇದೆ. ಯಾಕೋ ನೀವು ನಿಮ್ಮ ರ್ಯಾಂಕ್ಗಳನ್ನು ಮರ್ತೀರಾ ಅನ್ನಿಸ್ತಾ ಇದೆ. ರ್ಯಾಂಕ್ಗಳನ್ನು ಕೊಟ್ಟರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ 47 ಲೆಕ್ಕಾಚಾರ ನೋಡಿದರೆ ನೆಕ್ಸ್ಟ್ ರೌಂಡಲ್ಲಿ ಆಗೋ ಡೌಟ್ ಇದೆ. ಇದು 37 ಮಾರ್ಕ್ಸ್ SC ಡೌಟ್ ಇದೆ ರೀ. ಇದು ನೆಕ್ಸ್ಟ್ ರೌಂಡಲ್ಲಿ ಆಗೋದಿಲ್ಲ ರೀ. ಯಾಕಂದರೆ ಈಗ ಫಸ್ಟ್ ರೌಂಡ್ ಕಟ್ ಆಫ್ ಅಜಗಜಾಂತರ ಕಟ್ ಆಫ್ ಆಗಿದೆ. ಗ್ರಾಮ 1 ಕರ್ನಾಟಕ ಬಿಟ್ಟು ಯಾವ ಕೂಡ ಅಪ್ಲಿಕೇಶನ್ ಆಗ್ಬೋದು ಫಿಲ್. ಓಕೆ, ಇದು PUCಗೆ ಸಂಬಂಧಿಸಿದಂಥ ಪ್ರಶ್ನೆ. ಗ್ರಾಮವನ್ನು ಇಲ್ಲಾಂದರೆ ಸೇವಾ ಸಿಂಧುವಿನಲ್ಲಿ ಆಗ್ಬೋದು. ಆನ್ಲೈನ್ ಸೆಂಟ್ರಿಗೆ ಹೋಗಿ ಸೇವಾ ಸಿಂಧುವಿನಲ್ಲಿ ಅಪ್ಲೈ ಮಾಡ್ಬೋದು. ಓಕೆ. ನೆಕ್ಸ್ಟ್ ವೆನ್ ರಿಲೀಸ್ ಆದರ್ಶ ವಿದ್ಯಾಲಯ ಸೆಲೆಕ್ಷನ್ ಲಿಸ್ಟ್, ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಗರ್ಲ್ 80 ಆಗಿದೆ, ಸೆಕೆಂಡ್ ಸಿಗುತ್ತಾ? ಸಿಗ್ಬೋದು. GM 80 ಗರ್ಲ್ ಆಗಿದೆ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಕಾಯಿರಿ ಸೀಟ್ ಸಿಗುತ್ತೆ ನಿಮಗೆ. ಎರಡನೇ ರೌಂಡಿಗೆ ಸಿಗ್ಬೋಂಥ ಚಾನ್ಸಸ್ ಇದೆ. ಬಳ್ಳಾರಿ ಗರ್ಲ್ 2A ಸೀಟು ಸಿಗುತ್ತಾ? 59. ಓಕೆ. ನೆಕ್ಸ್ಟ್ ರೌಂಡಲ್ಲಿ ನೋಡಿ, ನೀವು ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ ನಿಜ. ರ್ಯಾಂಕ್ ಮೇಲೆ ನಿಮಗೆ ಡಿಸಿಷನ್ ಆಗ್ತಾಯಿದೆ. ನೀವು ಎಲ್ಲರೂ ಮಾರ್ಕ್ಸ್ ಹಾಕ್ತಾಯಿದ್ದೀರಿ. ನನಗೆ ಮಾರ್ಕ್ಸ್ ಮತ್ತು ಅದನ್ನು ರ್ಯಾಂಕಿಗೆ ಕನ್ವರ್ಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ನೀವು ರ್ಯಾಂಕನ್ನು ಹಾಕಿದ್ರೆ ನಂಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ನೋಡಿ, ನನ್ನ ಮಗಂದು 26 ಆಗಿದೆ. SC ಚೇತನ. ಓಕೆ, ಚೇತನ 25% ಇದೆ. ಸೀಟ್ ಸಿಗುತ್ತಂತೆ ನೋಡಿರಿ. ಇದು ಡೌಟ್ ಇದೆ ರೀ ಸೀಟ್ ಸಿಗೋದು. ನೆಕ್ಸ್ಟ್ ರೌಂಡಲ್ಲಿ ಡೌಟ್ ಇದೆ. ಎರಡನೇ ರೌಂಡಿಗೆ ಇದು ಆಗೋದಿಲ್ಲ ಸೀಟ್ ಡೌಟ್ ಇದೆ ನನಗೆ. ಯಾಕೋ 26 ಡೌಟ್ ಇದೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ನೋಡಿದಿರಾಗೆ ಇದು SC ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ತುಂಬ 70 ಮೇಲಿನ ಕಟ್ ಆಫ್ ಆಗಿದೆ. ಇದು ಏನೋ ನಿಮ್ಮ ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು. 26 ಇಲ್ಲಾಂದರೆ ಸೀಟ್ ಸಿಗೋದಿಲ್ಲ. ಅರ್ಚನಾ ಆಗಂಡೆ ರಿಸಲ್ಟ್ 65 ಮೊರಾರ್ಜಿ ಸೀಟ್ ಸಿಗುತ್ತಾ? ಹಾಂ, ಸಿಗ್ಬೋದು ರೀ. ಬಟ್ ನೆಕ್ಸ್ಟ್ ರೌಂಡಲ್ಲ, ಥರ್ಡ್ ರೌಂಡ್ 4th ರೌಂಡಲ್ಲಿ ಸಿಗ್ಬೋದು ನಿಮಗೆ. ಬಟ್ ನೆಕ್ಸ್ಟ್ ರೌಂಡು ಡೌಟ್ ಇದೆ. ಆದರ್ಶ ಲಿಸ್ಟ್ ಯಾವಾಗ ಬಿಡ್ತಾರೆ? ಓಕೆ, ಆಗಿದೆ ಇದು. 58 ಮಾರ್ಕ್ಸ್ ಹುಡುಗಿ ಸೀಟ್ ಸಿಗುತ್ತಾ? ಸೆಕೆಂಡ್ ಲಿಸ್ಟಲ್ಲಿ ಯಾವಾಗ ಬಿಡ್ತಾರೆ? ಇನ್ನೂ ಫೋನ್ ಮಾಡಿಲ್ಲ. ನೋಡಿ, ಫೋನ್ ಮಾಡೋದಿಲ್ಲ. 58ಗೆ ಸೆಕೆಂಡ್ ಲಿಸ್ಟಲ್ಲಿ ನೀವು ಕಾಸ್ಟನ್ನು ಹೇಳಿಲ್ಲ. ಇಲ್ಲಿ ನನಗೆ ಡೌಟ್ ಇದೆ. ಸೀಟ್ OBC ಆಗಿದ್ದರೆ ಡೌಟ್ ಇದೆ 58ಗೆ ನೆಕ್ಸ್ಟ್ ರೌಂಡಲ್ಲಿ. ಬಟ್ ಅವ್ರು ಕಾಲ್ ಮಾಡೋದಿಲ್ಲ. ಮತ್ತೇನು ಮಾಡ್ತಾರೆ ಅಂತಂದರೆ ಕೀ ವೆಬ್ಸೈಟಲ್ಲಿ ಬಿಡ್ತಾರೆ. ನಾನು ಕೂಡ ನಿಮ್ಗೆ ಬಿಟ್ಟರೆ ಹೇಳ್ತೇನೆ. ಸೆಕೆಂಡ್ ಲಿಸ್ಟನ್ನು ಬಿಟ್ಟಾಗ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ ನೋಡ್ತಾ ಇರಿ. ಜೊತೆಗೆ 58ಗೆ ನೆಕ್ಸ್ಟ್ ರೌಂಡಲ್ಲಿ ಆಗೋ ಡೌಟ್ ಇದೆ. ಥರ್ಡ್ ರೌಂಡಲ್ಲಿ ಆದರೆ ಆದಿತ್ತು. ಹಾವೇರಿ ಡಿಸ್ಟಿಕ್ ST ಕ್ಯಾಸ್ಟ್ 52 ಮಾರ್ಕ್ಸ್ ತೆಗೆದಿದ್ದಾನೆ, ಸೆಲೆಕ್ಟ್ ಆಗುತ್ತಾ? ಸೊ 52ಗೆ ಹಾವೇರಿ ಡಿಸ್ಟಿಕ್ಕು ಕಾಂಪಿಟೇಷನ್ ಭಾಳ ಇದೆ ರೀ. ಡೌಟ್ ಇದೆ ರೀ ಇದು ಕೂಡ. ಯಾಕಂದರೆ ನಾನು ಮೊದಲು ಹೇಳ್ತಿದ್ದೆ. ಬಟ್ ಈಗಿನ ಲೆಕ್ಕಾಚಾರ ನೋಡ್ತಾಯಿದ್ರೆ ನನಗೆ ಫುಲ್ ಕಾಂಪಿಟೇಷನ್ ಆಗಿದೆ ಈ ವರ್ಷ. 33 ಮಗ
ಓಕೆ, ನನ್ನ ಮಗ 33 ಮಾರ್ಕ್ಸ್ ಬಂದಿದೆ, ನಾನು ಎಸ್ ಟಿ ಸಿ ಸೀಟ್ ಸಿಗುತ್ತಾ? ಥರ್ಡ್ ರೌಂಡ್ ಸಿಗ್ಬೋದು ರೀ ನಿಮಗೆಲ್ಲ. ನೀವು ಥರ್ಡ್ ರೌಂಡ್ ತನಕ ಕಾಯ್ಬೇಕು ರೀ. ವಿಜಯಪುರ ಜಿಲ್ಲೆ 3A ಕ್ಯಾಟಗರಿ 84 ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತಾ? ಆಗುತ್ತೆ ರೀ, ಸೆಕೆಂಡ್ ಲಿಸ್ಟಲ್ಲಿ ನಿಮ್ಗೆ ಆಗುತ್ತೆ, ವೇಟ್ ಮಾಡಿರಿ, ಆಗ್ಬೋದು. ಯಾಕಂದರೆ 84ಗೆ ರ್ಯಾಂಕ್ ಚೆನ್ನಾಗಿ ಬಂದಿರುತ್ತೆ, ಸಿಗುತ್ತೆ. ಓಕೆ, 1,02,000 ಓಕೆ ರ್ಯಾಂಕಿಂಗ್ ಇದೆ. D1 36 ದಾವಣಗೆರೆ ಡಿಸ್ಟಿಕ್ಕು ಸೆಲೆಕ್ಟ್ ಆಗೋದಾ? ನೆಕ್ಸ್ಟ್ ರೌಂಡ್ ಆಗೋದಿಲ್ಲ ರೀ, ಸೆಕೆಂಡ್ ರೌಂಡಲ್ಲಿ ಇದು ಸೆಲೆಕ್ಟ್ ಆಗೋದಿಲ್ಲ ರೀ. 1,00,000 ಅಂದರೆ ಸೆಲೆಕ್ಟ್ ಆಗೋದು ಡೌಟ್ ಇದೆ. ನೀವು ಏನಪ್ಪ ಅಂದರೆ SC ST ಅದರಲ್ಲಿ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ ಏನಾದರೂ ಚಾನ್ಸ್ ಇದೆ, ಇಲ್ಲಾಂದ್ರೆ ಇಲ್ಲ. ಬೀದರ್ ಡಿಸ್ಟಿಕ್ಕು ಓಕೆ, ನಮ್ಮದು 24,062 ಓಕೆ 24,448 ಇದೆ. ಆಗ್ಬೋದು, ಟ್ರೈ ಮಾಡ್ಬೋದು, ಆಗುವಂಥ ಲಕ್ಷಣ ಇದ್ದಾವೆ, ಬಟ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋದಿಲ್ಲ.